ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತೇವೆ. ಹಲೋ ಜಯವಾಲಿ. बाबा साहब अम्बेडकर के ಇವತ್ತು ವಿಶ್ವಾದ್ಯಂತ ಮತ್ತು ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಇವತ್ತು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ವಿಜಯಪುರ ಜಿಲ್ಲೆಯ ಜನತೆಗೆ, ನಾಡಿನ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತೇನೆ. ಇವತ್ತು ನಾನು ಇಲ್ಲಿ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಭವ್ಯವಾದಂಥ ಮೂರ್ತಿ ಇದೆ, ಈ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಇಲ್ಲಿ ರಕ್ತ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ದಲಿತ ಒಕ್ಕೂಟದ ಯುವಕ ಮಿತ್ರರು ಅದರಲ್ಲಿ ಭಾಗವಹಿಸಿದ್ರೆ ಭಾಳ ಅರ್ಥಪೂರ್ಣವಾಗಿ ಇವತ್ತು ಸಹ ಅವರು ಆಚರಣೆಯನ್ನು ಮಾಡಿದ್ದಾರೆ. ಹೀಗಾಗಿ ಈಗ ಸರ್ಕಾರದಿಂದ ಈಗ ಕಾರ್ಯಕ್ರಮ ಇದೆ. ಆ ಸರ್ಕಾರದ ಕಾರ್ಯಕ್ರಮದಲ್ಲಿ ಕೂಡ ನಾವೆಲ್ಲರೂ ಕೂಡ ಇವತ್ತು ಸಹ ಭಾಗವಹಿಸ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವದಲ್ಲೇ ಒಂದು ಶ್ರೇಷ್ಠವಾದಂಥ ಸಂವಿಧಾನವನ್ನು ಇವತ್ತು ಸಹ ಕೊಟ್ಟಿರ್ತಾರೆ. ಇವತ್ತು ಭಾರತ ದೇಶದಲ್ಲಿ ಯಾವಾಗ ಅಸಮಾನತೆ ಇತ್ತು, ಇವತ್ತು ಸಮಾನತೆ ಸಿಗಬೇಕು, ಎಲ್ಲ ಜಾತಿ ವರ್ಗದ ಜನರಿಗೆ ಇವತ್ತು ಸಹ ಗೌರವದಿಂದ ಇವತ್ತು ಸಹ ಬದುಕಬೇಕು, ಒಂದು ಸಮಾಜ, ಸುಂದರ ಸಮಾಜ ನಿರ್ಮಾಣ ಆಗಬೇಕು ಅಂಥೇಳಿ ಕನಸನ್ನು ಇಟ್ಟುಕೊಂಡು ಇವತ್ತು ಏನು ಬೌದ್ಧರ ಆಶಯ, ಎಲ್ಲ ಬಸವಾದಿ ಶರಣರ ಆಶಯದಂತೆ ಈ ಶ್ರೇಷ್ಠವಾದಂಥ ಸಂವಿಧಾನವನ್ನು ಇವತ್ತು ಕೊಟ್ಟು ಇವತ್ತು ಇಡೀ ವಿಶ್ವದಲ್ಲೇ ಅದು ಮಾದರಿಯಾದಂಥ ಸಂವಿಧಾನ. ಅವರ ಒಂದು ಕೊಡುಗೆಯನ್ನು ಅದನ್ನು ಸ್ಮರಿಸುವಂಥ ಇವತ್ತು ಸಹ ದಿನ. ಇವತ್ತು ಭಾರತ ದೇಶದ ಪ್ರತಿಯೊಬ್ಬರು ಕೂಡ ಇವತ್ತು ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಮನಗಳನ್ನು ಸಲ್ಲುವಂಥ ಕೆಲಸ ಆಗಬೇಕು, ಶ್ರದ್ಧೆಯಿಂದ ಭಕ್ತಿಯಿಂದ ಕೆಲಸ ಆಗಬೇಕು ಅನ್ನೋ ದೇಶದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಆಚರಣೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇವತ್ತು ಮಹಾ ಒಕ್ಕೂಟ ವತಿಯಿಂದ ರಕ್ತದಾನ ಶಿಬಿರ ಹಾಗೂ ಮಹಾ ಅನ್ನ ಪ್ರಸಾದ ಮಾಡಿದ್ದಾರೆ. ಅದಕ್ಕೆ ನಾನು ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತೀನಿ. ನಾವು ಜೀವನದಾಗ ಬದುಕಬೇಕಪ್ಪ ಅಂತಂದ್ರೆ ಒಂದು ಸಮಾನತೆ ಇರಬೇಕು. ಆ ಸಮಾನತೆ ಕಲ್ಪಿಸ್ಕೊಟ್ಟವ್ರಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಂದು ನೆನಪಿಸ್ಕೊಳ್ಬೇಕು. ಇದು ನಾವು ಅಷ್ಟೇ ಅಲ್ಲ, ನಮ್ಮ ಮಕ್ಕಳ ಮುಂದೆ ಬರುವಂಥ ಪೀಳಿಗೆಗೂ ನಾವು ತಿಳಿಸುವಂಥ ಕೆಲಸ ಮಾಡಬೇಕನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ಪೂರಾ ದೇಶದೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಯಂತಿದ ಶುಭಾಶಯಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಏನು ಸಂವಿಧಾನ ಬರ್ದಾರ ಅದು ರಕ್ತರಂಗೆ ಬರ್ದಂಗೆ ಆ ಸಂವಿಧಾನ ಮ್ಯಾಗ ನಾವು ಎಲ್ಲರೂ ನಡೆದ್ರೆ ಎಲ್ಲರಿಗ ಒಂದು ನ್ಯಾಯ ಸಿಗ್ತೈತಿ. ಈ ಸಂವಿಧಾನ ಬರ್ದಾರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಜಯಂತಿ ಎಲ್ಲರೂ ಕೂಡಿ ಆಚರಣೆ ಮಾಡೋಣ. ಮತ್ತು 11 ತಾರೀಕಿನಿಂದ 14 ತಾರೀಕು ತನಕ ಅಂಬೇಡ್ಕರ್ ಸಾಹೇಬರು ಬಾಬಾ ಸಾಹೇಬರು ಹಬ್ಬ ಮಾಡೀವಿ. ಇಲ್ಲಿ ಬಿಜಾಪುರದೊಳಗೆ ಎಲ್ಲರೂ ಕೂಡಿ ರಂಗಮಂದಿರದೊಳಗೆ ಬರ್ರಿ, ಪುಸ್ತಕ ಮೇಳ ಮಾಡೀವಿ. ಎಲ್ಲ ಸಹ ಜಾತ್ಯತೀತವಾಗಿ ಎಲ್ಲ ಮಂದಿ ಕೂಡಿ ಬಂದು ಇದು ಹಬ್ಬ ಆಚರಣೆ ಮಾಡೋಣ. ಇವತ್ತು ಅಂಬೇಡ್ಕರ್ ಜಯಂತಿದ ಶುಭಾಶಯಗಳು. ಸಮಸ್ತ ನಾಡಿನ ಜನತೆಗೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು 139ನೇ ಜನ್ಮದ ಶುಭಾಶಯಗಳು. ಇವರು ಇವತ್ತಿನ ದಿವಸ ನಾವು ದೇಶದಲ್ಲಿ ಒಂದು ವಿಶ್ವಾಸ, ಒಂದು ಸಂವಿಧಾನ, ಒಂದು ಭಾಯಿಚಾರ, ಒಂದು ಭಾವ್ಯಕತೆಯಿಂದ ಬಾಳುವುದಂದ್ರೆ ಇದು ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಎಲ್ಲ ದೇಶದಲ್ಲಿ ಎಲ್ಲ ವಿದೇಶದಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮಾತಾಗ್ತಾ ಇದೆ. ಅವರು ಬರೆದಂಥ ಸಂವಿಧಾನ, ಅವರು ಬರೆದಂಥ ಗ್ರಂಥಕ್ಕೆ ನಾವು ಪಾಲನೆ ಮಾಡಬೇಕು, ಸಂವಿಧಾನಕ್ಕೆ ನಾವು ಎತ್ತಿ ಹಿಡಿಬೇಕು, ಸಂವಿಧಾನ ಕಾಪಾಡಬೇಕು. ಸತತ ಬಿಜಾಪುರ ನಗರದಲ್ಲಿ 11, 12, 13, 14 ಅಂತ 4 ದಿವಸ ಅಂಬೇಡ್ಕರ್ ಹಬ್ಬವನ್ನು ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಇವತ್ತು ಜಯಂತಿ ಕೂಡ ಅದೇ, ಇವತ್ತು ಲಾಸ್ಟ್ ದಿವಸ ಅದ. ಆದ್ದರಿಂದ ನಾವು ಇವತ್ತು ಒಂದೇ ದಿವಸ ಹಬ್ಬ ಮಾಡಬಾರ್ದು, ಒಂದೇ ದಿವಸ ಜಯಂತಿ ಮಾಡಬಾರ್ದು. ಅವ್ರು ನಮ್ಮ ಮಾಡಿದಂಥ ಮಾರ್ಗದರ್ಶನನು ದಿನನಿತ್ಯ ಈ ಅಂಬೇಡ್ಕರ್ ಜಯಂತಿ ಟೈಪ್ ನಾವು ಇರಬೇಕು, ಮಾಡಬೇಕು. ಅವರು ಎಲ್ಲ ಸಂವಿಧಾನಿತ ಮಾತುಗಳನ್ನು ನಾವು ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ. ನಾವೆಲ್ಲರೂ ಕೂಡಿ ಬಾಳೋಣ, ಎಲ್ಲರೂ ಕೂಡಿ ಸಂವಿಧಾನ ಎತ್ತೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ 139ನೇ ಅಂಬೇಡ್ಕರ್ ಜಯಂತಿದ ಶುಭಾಶಯಗಳು. ಜೈ ಹಿಂದ್, ಜೈ ಭೀಮ್. ಇವತ್ತು 130ನೇ ಜನ್ಮ ದಿವಸದ ಅಂಬೇಡ್ಕರ್ ಜನ್ಮೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಏನು ಎಲ್ಲ ವರ್ಗದವ್ರಿಗೂ ಕೂಡ ಇವತ್ತು ಹಬ್ಬನೇ ಅನ್ಬೋದು. ಇವತ್ತು ಅವರು ನಮ್ಮ ದೇಶದ ಪಿತಾಮಹ. ಯಾಕಪ್ಪ ಅಂದ್ರೆ ಅವರು ತಮ್ಮ ಏನು ಒಂದು ಬಾಲ್ಯದಿಂದ ಹಿಡ್ಕೊಂಡು ಇಲ್ಲಿ ತನಕ ಅಂದರೆ ಅವ್ರ ಹೆಸರು ಅಜರಾಮಜರವಾಗಿದೆ. ಎಲ್ಲರಿಗೂ ಕೂಡ ಒಂದು ನ್ಯಾಯ ದೊರಕಿಸುವಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ತಾವು ಏನು ಒಂದು ವಿಷವನ್ನು ಕುಡಿದು ಇವತ್ತು ಎಲ್ಲರೂ ಒಂದು ಅಮೃತವನ್ನು ಕುಡಿಯುವಂಥ ಲೆಕ್ಕಕ್ಕೆ ತಂದಿಟ್ಟಂಥ ಧೀಮಂತ ನಾಯಕ ಯಾರಾದರೂ ಇದ್ರಪ್ಪ ಅಂದರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು. ಇವತ್ತು ನಾವು ಇಲ್ಲಿ ಬಂದು ಮಾತಾಡ್ತಿದ್ದೀವಪ್ಪ ಅಂದರೆ ನಾವು ಮಹಿಳೆಯರು, ಅದಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮೂಲವಾಗಿ ಕಾರಣ ಆಗ್ತಾರೆ. ಯಾಕಪ್ಪ ಅಂದ್ರೆ ಪ್ರತಿಯೊಬ್ಬರು ಕೂಡ ಮಹಿಳೆ ಒಳಗೆ ಇರಬೇಕು, ಏನು ಒಂದು ಬಾಲ್ಯ ವಿವಾಹ ಪದ್ಧತಿ ಹಿಡ್ಕೊಂಡು ಪ್ರತಿಯೊಂದನ್ನು ಕೂಡ ಅವರು ರದ್ದು ಮಾಡಿ ಇವತ್ತು ಮಹಿಳೆಯರು ಕೂಡ ಒಂದು ಸ್ವತಂತ್ರವಾಗಿ ಇರ್ಬೋದು ಅನ್ನೋದನ್ನು ಅವರು ಹೇಳಿಕೊಟ್ಟಂಥ ನಮ್ಮ ಪಿತಾಮಹರಿಗೂ ಕೂಡ ಇವತ್ತು ನಾನು ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ಸಮಸ್ತ ಈ ದೇಶದ ಜನತೆಗೆ ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಸಂಘಟನೆ ವತಿಯಿಂದ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ತಿಳಿಸುತ್ತೇನೆ. ಸಂವಿಧಾನ ಶಿಲ್ಪಿ, ವಿಶ್ವರತ್ನ, ಭಾರತ ರತ್ನ, ದ ಕಿಂಗ್ ಆಫ್ ನಾಲೆಜ್, ದ ಫಾದರ್ ಆಫ್ ಕಾನ್ಸ್ಟಿಟ್ಯೂಷನ್. ಸ್ಕೂಲ್ ಕಲಿಯುವಾಗ ಸ್ಕೂಲ್ ಕಲೀಲಕ್ಕೆ ಕೊಡಲಿಲ್ಲ, ನೀರು ಕುಡಿಯೋಕೆ ಕೊಡಲಿಲ್ಲ. ಅಂಥ ವ್ಯಕ್ತಿ 37 ಡಿಗ್ರಿಯನ್ನು ಪಡೆದು ಈ ದೇಶಕ್ಕೆ ಸಂವಿಧಾನ ಕೊಟ್ಟರು. ಈ ದೇಶದಲ್ಲಿ ಯಾವುದರ ಒಂದು ನಂಬರ್ 1 ಸಂವಿಧಾನ ಇದ್ರು ಬಾಬಾ ಸಾಹೇಬ್ ಕೊಟ್ಟಂಥ, ಭೀಮರಾವ್ ಕೊಟ್ಟಂಥ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಅಂಗವಾಗಿ MMDC ಎಲ್ಲ ಮುಖಂಡರು, ಕಾರ್ಯಕರ್ತರು ಸೇರಿ ಬಾಬಾ ಸಾಹೇಬರಿಗೆ ಮಾಲಾರ್ಪಣೆಯನ್ನು ಮಾಡಿ ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ನೀಡಿದಂಥ ಅತ್ಯುತ್ತಮ ಸಂವಿಧಾನದ ನೆನಪುಗಳನ್ನು ಮಾಡ್ತಾ ಈ ಭಾರತದ ಹಣೆಬರಹ ಅಂದರೆ ಸಂವಿಧಾನವನ್ನು ಕೆತ್ತಿದಂತಹ ಸಂವಿಧಾನ ಶಿಲ್ಪಿಯ ಇವತ್ತು ಜನ್ಮ ಜಯಂತ್ಯೋತ್ಸವದ ಅಂಗವಾಗಿ ಓಣಿಯಲ್ಲಿ ಸ್ವೀಟ್ ಹಂಚುವ ಮುಖಾಂತರ ಹಾಗೂ ಜನರಲ್ಲಿ ಬಾಬಾ ಸಾಹೇಬರ ಕುರಿತು ಮಾತನಾಡುತ್ತಾ ಇವತ್ತು ಬಾಬಾ ಸಾಹೇಬರು ಈ ಭಾರತ ದೇಶದಲ್ಲಿ ಜನಿಸದೇ ಇದ್ದಿದ್ದಲ್ಲಿ ಇಲ್ಲಿ ಬೇರೆ ತರಹದ ಕಾನೂನು ಇರ್ತಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಸಾರುವಂತಹ ಸಂವಿಧಾನವನ್ನು ನೀಡಿದ್ದಕ್ಕಾಗಿ ಇವತ್ತು ಅವರ
ಈ ನೆನಪನ್ನು, ಈ ಸಂವಿಧಾನದ ಶಿಲ್ಪಿಯ ನೆನಪನ್ನು ನಾವು ಮನಪೂರ್ವಕವಾಗಿ ನೆನೆಸುತ್ತಾ ಅವರಿಗೆ ಗೌರವಪೂರ್ವಕವಾಗಿ ಮಾಲಾರ್ಪಣೆಯನ್ನು ಮಾಡಿ ಗೌರವ ಸಲ್ಲಿಸಿದ್ದೇವೆ. MMDC ಬಿಜಾಪುರ ಹಾಗೂ MMDCಯ ಎಲ್ಲ ಪದಾಧಿಕಾರಿಗಳು ಕೂಡಿ ನಾವು ನಾಡಿನ ಸಮಸ್ತ ಜನತೆಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತೇವೆ.